ರಾಜಧಾನಿ ಬೆಂಗಳೂರಲ್ಲಿ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದೀಗ HAL ಪ್ರದೇಶದಲ್ಲಿ ನಡೆದ ರೋಡ್ ರೇಜ್ ಪ್ರಕರಣ ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡ್ತಾ ಇದೆ. ನೋಡಿ, ಗಾಡಿ ಟಚ್ ಆದ ವಿಚಾರದಲ್ಲಿ ಆರಂಭವಾದ ಗಲಾಟೆ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು, ಕಾರು ಚಾಲಕ ಗೂಡ್ಸ್ ವಾಹನ ಚಾಲಕನನ್ನ ಕಾರಿನ ಬ್ಯಾನೆಟ್ ಮೇಲೆಯೇ ಎಳೆದುಕೊಂಡು ಹೋಗಿರುವ ಘಟನೆ ಬುಧವಾರ ಮಧ್ಯಾಹ್ನ 12:45 ಸುಮಾರಿಗೆ ಜರುಗಿದೆ. KA 03 NN 4501 ನೋಂದಣಿಯ ಮಾರುತಿ ಸುಜುಕಿ ಕಾರು ಚಾಲಕ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗ್ತಾ ಇದೆ. ವ್ಯಕ್ತಿ ಕಿರುಚಾಡ್ತಾ ಇದ್ರು, ಕಾರು ನಿಲ್ಲಿಸಿ ಸುಮಾರು 1 ಕಿಲೋಮೀಟರ್ ದೂರ ಚಲಾಯಿಸಲಾಗಿದೆ. ಇನ್ನು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು, ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಹಲಸೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ. ಅಂದರೆ ದಿನಾಂಕ 11/2/2026 ನಮ್ಮ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೋಡ್ ರೇಜ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆಗೆ ನಂಜುಂಡ ಅಂತಕ್ಕಂಥವರು ಫಿರ್ಯಾದಿದಾರರು ನಮ್ಮ ಹಲಸೂರು ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ನೀಡಿದ ಮೇರೆಗೆ ಒಂದು ಕ್ರೈಮ್ ನಂಬರ್ 60/26 ಅಂಡರ್ ಸೆಕ್ಷನ್ 109 ಸಬ್ಸೆಕ್ಷನ್ 1 ಆ್ಯಂಡ್ 352 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅಂದರೆ ಮುಂಚೆ ನಾವು 307 ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳ್ತಿದ್ವಿ. ಆ ಸೆಕ್ಷನ್ ಅಡಿಯಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗುತ್ತೆ. ಇದರಲ್ಲಿ ಕಂಪ್ಲೇಂಟ್ ಬಂದುಬಿಟ್ಟು ನಂಜುಂಡ, ಇವ್ರದ್ದು ವಯಸ್ಸು ಸುಮಾರು 39. ಇವರು ಡ್ರೈವರ್ ಆಗಿರ್ತಾರೆ ಮತ್ತು ಈ ಹೂವಿನ ವ್ಯಾಪಾರ ಮಾಡ್ತಕ್ಕಂಥವ್ರು. ಸೊ ಇವರ ಫಿರ್ಯಾದಿ ಪ್ರಕಾರ ನಿನ್ನೆ ಸುಮಾರು 12:15 1 ಗಂಟೆ ಮಧ್ಯದಲ್ಲಿ ಇವರು ಹೊಸಕೋಟೆಯಿಂದ ಹೂವನ್ನು ತೆಗೆದುಕೊಂಡು ಮಾರಾಟ ಮಾಡಲಿಕ್ಕೆ ಬರಬೇಕಾದ್ರೆ ಟ್ರಿನಿಟಿ ಸರ್ಕಲ್ ಹತ್ರ ಅಲ್ಲಿ ಪಾಸ್ ಆಗಿ ಜನರಲ್ KS ತಿಮ್ಮಯ್ಯ ರಸ್ತೆ ಅಲ್ಲಿ ಸಿಗ್ನಲ್ ಈ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ಅವರು ಈ ಥರ ಅಲ್ಲಿ ಗಲಾಟೆ ಅಂದರೆ ಈ ಥರ ನನಗೆ ಅವಾಚ್ಯವಾಗಿ ಬೈದಿದ್ದಕ್ಕೆ ನಾನು ಕೇಳಲಿಕ್ಕೆ ಹೋದಾಗ ಇವರು ನನ್ನ ಕೊಲೆ ಮಾಡೋ ಉದ್ದೇಶದಿಂದನೇ ಈ ಥರ ಮಾಡಿದ್ದಾರೆ ಅಂತಕ್ಕಂಥ ದೂರನ್ನು ನೀಡಿದ್ರ ಮೇರೆಗೆ ನಾವು 307 ಅಂದರೆ 109 ಸಬ್ಸೆಕ್ಷನ್ 1 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ಯಾರು ಆರೋಪಿ ಇದ್ದಾರೆ ಸುರೇಶ್, ಇವರು ಪ್ರಾಪರ್ಟಿ ಮ್ಯಾನೇಜರ್ ಅಂತೆ.